ನಮಸ್ಕಾರ ವೀಕ್ಷಕರೇ. ಇವತ್ತಿನ ಮುದ್ದು ಸೊಸೆ ಸಂಚಿಕೆಯಲ್ಲಿ ನಡೆಯುವ ಘಟನೆಗಳು ತುಂಬ ಭಾವನಾತ್ಮಕವಾಗಿಯೂ ಗೊಂದಲದಿಂದ ಕೂಡಿದ್ದು, ಒಂದೊಂದೇ ಪಾತ್ರದ ಮನಸ್ಸಿನ ಒಳ ಜಗಳವನ್ನು ಬಹಳ ಆಳವಾಗಿ ತೋರಿಸುವಂತಿದೆ. ಈಗ ನಾವು ಈ ಸಂಪೂರ್ಣ ಎಪಿಸೋಡನ್ನು ತುಂಬ ವಿವರವಾಗಿ ನೋಡೋಣ. ಸಂಚಿಕೆಯ ಆರಂಭದಿಂದಲೇ ಮೋನಾ ಅವರು ಅಕ್ಕಿ ಕ್ಲೀನ್ ಮಾಡುತ್ತಾ ಶಾಂತವಾಗಿ ಕೂತಿರೋ ಸಂದರ್ಭ ಬರುತ್ತದೆ. ಈ ಸನ್ನಿವೇಶ ತುಂಬ ಸಾಮಾನ್ಯವಾಗಿ ಮನೆಯ ವಾತಾವರಣದಂತಿತ್ತು. ಆದರೆ ತಕ್ಷಣವೇ ವಿದ್ಯಾ ಬಂದು ಅತ್ತೆ ಅಂತ ಕರೆಯುವ ಕ್ಷಣದಿಂದಲೇ ಒಂದು ಭಾರವಾದ ವಾತಾವರಣ ಶುರುವಾಗುತ್ತದೆ. ವಿದ್ಯಾ ಮುಖದಲ್ಲಿ ಕಳವಳ, ಮನಸ್ಸಿನಲ್ಲಿ ಪಶ್ಚಾತ್ತಾಪ, ಮಾತಿನಲ್ಲಿ ತೀವ್ರ ನೋವು ಇವೆಲ್ಲ ಒಂದೇ ಸಮಯದಲ್ಲಿ ಗೋಚರಿಸುತ್ತದೆ. ಅವಳು ತನ್ನ ತಪ್ಪಿನ ಭಾರವನ್ನು ಇನ್ನೂ ಹೆಚ್ಚು ದಿವಸ ಹೊತ್ತುಕೊಳ್ಳಲಾಗುವುದಿಲ್ಲ ಎಂದು ಹೇಳಿದಾಗ ಅದು ಕೇವಲ ಒಂದು ಮಾತಲ್ಲ, ಅವಳೊಳಗಿನ ಪಶ್ಚಾತ್ತಾಪದ ಸ್ಪಷ್ಟವೇ ಆಗಿರುತ್ತದೆ. ಇವತ್ತಿಗೆ ಎಲ್ಲ ಮುಗಿಸಿಬಿಡೋಣ ಅನ್ನುವ ಅವಳ ನಿರ್ಧಾರ ಸತ್ಯವನ್ನು ಹೊರಗೆ ತರುವ ಉದ್ದೇಶವಷ್ಟೇ ಅಲ್ಲ, ತನ್ನ ಮನಸ್ಸಿಗೆ ಶಾಂತಿ ಕೊಡಿಸಿಕೊಳ್ಳಬೇಕೆಂಬ ಹೋರಾಟವೂ ಆಗಿದೆ. ಇಲ್ಲಿ ಇಷ್ಟು ದಿನ ಎಲ್ಲವನ್ನೂ ಮರೆಮಾಚಿಸಿಕೊಂಡು ಬಂದ ವಿಷಯ ಹೀಗೆ ಹೊರಬಂದರೆ ಏನು ಅನಾಹುತ ಆಗಬಹುದು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ವಿದ್ಯಾಳನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ವಿದ್ಯಾಳ ಮನಸ್ಸು ಈಗ ಒಂದೇ ದಿಕ್ಕಿನ ಕಡೆ ಓಡುತ್ತಿದೆ. ಸತ್ಯ ಹೇಳಬೇಕು ಅಷ್ಟೇ. ಬದುಕಿನರಳೋದಕ್ಕಿಂತ ಸಾಯೋದೇ ಒಳ್ಳೆಯದು ಅನ್ನೋ ಮಟ್ಟಿಗೆ ಅವಳ ಮಾನಸಿಕ ಸ್ಥಿತಿ ಹೋಗಿರುವುದು ಈ ದೃಶ್ಯದಲ್ಲಿ ತುಂಬ ಸ್ಪಷ್ಟವಾಗಿ ತೋರಿಸಲಾಗಿದೆ. ಇದು ಪ್ರೇಕ್ಷಕರಿಗೂ ತುಂಬ ಭಾರವಾದ ಅನುಭವ ಕೊಡುತ್ತದೆ. ಇದಾದ ನಂತರ ವಿದ್ಯಾ ಹೊರಗೆ ಹೋದಾಗ ಅಲ್ಲಿ ಭದ್ರಾ ಮತ್ತು ಅಜ್ಜಿ ಕೂತಿರುವುದು, ಭದ್ರಾ ಫೋನಲ್ಲಿ ಮಾತನಾಡುತ್ತಿರುವುದು ತೋರಿಸಿದ್ದಾರೆ. ಆ ಸಮಯದಲ್ಲಿ ಚಿತ್ರಾ ಮತ್ತು ಈಶ್ವರಿ ಕೂಡ ಅಲ್ಲಿಗೆ ಬರುತ್ತಾರೆ. ಆ ಕ್ಷಣದಲ್ಲಿ ಕಥೆಯು ಇನ್ನೊಂದು ತಿರುವನ್ನು ತೆಗೆದುಕೊಳ್ಳುತ್ತದೆ. ವಿದ್ಯಾ ಮುಖ್ಯ ವಿಷಯ ಹೇಳಬೇಕು ಅಂತ ಹೇಳುತ್ತಿದ್ದಂತೆ ಎಲ್ಲರ ಗಮನ ಅವಳ ಮೇಲೆ ಕೇಂದ್ರೀಕೃತವಾಗುತ್ತದೆ. ಇಲ್ಲಿ ಸಸ್ಪೆನ್ಸ್ ತುಂಬ ಚೆನ್ನಾಗಿ ನಿರ್ಮಿಸಲಾಗಿದೆ. ವಿದ್ಯಾ ತನ್ನ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ಎಲ್ಲರೂ ಕನಸು ಕಾಣುತ್ತಿದ್ದಾರೆ ಎಂದು ಹೇಳಿದಾಗ ಅದು ಕೇವಲ ಒಂದು ಮಾತಲ್ಲ, ಅದು ಒಂದು ದೊಡ್ಡ ಸತ್ಯದ ಮುನ್ನುಡಿ. ಆದರೆ ಆ ಸತ್ಯ ಹೇಳುವುದಕ್ಕೂ ಮುಂಚೆ ಚಿಲುವ ಮತ್ತು ರತ್ನ ಬರುವುದರಿಂದ ಸನ್ನಿವೇಶ ಸಂಪೂರ್ಣವಾಗಿ ಬದಲಾಗುತ್ತದೆ. ಅವರ ಪ್ರವೇಶವೇ ಒಂದು ದೊಡ್ಡ ಶಾಕ್ ಆಗುತ್ತದೆ. ಅವರು ನಾವು ಹೇಳ್ತೀವಿ ಅಂತ ಹೇಳಿದಾಗ ಎಲ್ಲರಲ್ಲೂ ಕುತೂಹಲ ಇನ್ನೂ ಹೆಚ್ಚಾಗುತ್ತದೆ. ಆದರೆ ಅವರು ನೇರವಾಗಿ ಸತ್ಯ ಹೇಳದೆ ತವರ ಮನೆಗೆ ಕರೆದೊಯ್ಯುವ ವಿಷಯವನ್ನು ಮುಂದಿಟ್ಟಾಗ ಇದು ಯೋಜಿತ ನಡೆ ಅನ್ನೋದು ಸ್ಪಷ್ಟವಾಗುತ್ತದೆ. ಇಲ್ಲಿ ಭದ್ರನ ಪ್ರತಿಕ್ರಿಯೆ ತುಂಬ ಮುಖ್ಯ. ಅವರು ತನ್ನ ಹೆಂಡತಿಯನ್ನು ಕಳುಹಿಸೋಕೆ ಸಿದ್ಧರಿಲ್ಲ. ಅವನಿಗೆ ಅವಳ ಮೇಲಿರುವ ಪ್ರೀತಿ, ಕಾಳಜಿ, ತನ್ನ ಮಗುವಿನ ಬಗ್ಗೆ ಭಯ, ಇಲ್ಲಿ ಎಲ್ಲ ಎಮೋಷನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕು ಎನ್ನುವ ಭದ್ರನ ಮಾತು, ಅವನ ಪಾತ್ರದ ಗಾಢತೆ, ವಿದ್ಯಾ ಮೇಲಿರುವ ಪ್ರೀತಿ, ಮಗುವಿನ ಮೇಲಿರುವ ಮಮಕಾರ ಎಲ್ಲವನ್ನು ತೋರಿಸುತ್ತದೆ. ಇಲ್ಲಿ ಸಂಪ್ರದಾಯ, ಅಜ್ಜಿಯ ಒತ್ತಾಯ ಎಲ್ಲವೂ ಭದ್ರನನ್ನು ಸಮಾಧಾನ ಮಾಡುತ್ತಾರೆ. ಒಂದು ವಾರ ಆದರೂ ಕಳುಹಿಸಿಕೊಡು ಅನ್ನೋ ಸಲಹೆಯ ಮೂಲಕ ಅವರು ಸಮಸ್ಯೆಗೆ ತಾತ್ಕಾಲಿಕವಾಗಿ ಮುಂದೂಡುತ್ತಾರೆ. ಇದರಿಂದ ವಿದ್ಯಾ ತವರ ಮನೆಗೆ ಹೋಗಲು ಒಪ್ಪಿಕೊಳ್ಳುತ್ತಾಳೆ. ಹೊರಗೆ ಎಲ್ಲರೂ ಖುಷಿಯಾಗಿದ್ದರೂ ಒಳಗೆ ವಿದ್ಯಾ ಮತ್ತು ರತ್ತರ ನಡುವೆ ನಡೆಯುವ ಕಣ್ಣ ಸನ್ನೆ ಇದು ಅವರ ನಿಗೂಢವಾದ ಯೋಜನೆಯನ್ನು ಸೂಚಿಸುತ್ತದೆ. ಇದರ ನಡುವೆ ಸಾವಿತ್ರಿ ಮತ್ತು ವಿನಂತಿಯ ಸನ್ನಿವೇಶ ಕೂಡ ಸಂಪೂರ್ಣ ವಿಭಿನ್ನವಾಗಿದೆ. ಅವರು ಮಾಡುತ್ತಿರುವ ಕೆಲಸ, ಅನುಭವಿಸುತ್ತಿರುವ ಅವಮಾನ ಇದೆಲ್ಲವೂ ಮುಂದಿನ ಸಂಚಿಕೆಯ ಲೇಯರಿಗೆ ಇವಾಗಲೇ ಮೂಲವಾಗಿದೆ. ಮುಂದಿನ ಭಾಗದಲ್ಲಿ ವಿದ್ಯಾ ತನ್ನ ತವರ ಮನೆಗೆ ಹೋಗಿ ಅಲ್ಲಿ ರತ್ನ ಮತ್ತು ಚೆಲುವ ಅವರಿಗೆ ಹೊಸ ಯೋಜನೆಯನ್ನು ಹೇಳುತ್ತಾರೆ. ಹೊಟ್ಟೆಗೆ ದಿಂಬು ಕಟ್ಟಿ ಬಸಿರು ಎಂದು ತೋರಿಸುವ ಐಡಿಯಾ. ಇದು ಕಥೆಯ ಅತ್ಯಂತ ಪ್ರಮುಖವಾದ ತಿರುವು. ಇಲ್ಲಿ ಕೇವಲ ಸುಳ್ಳಲ್ಲ, ಒಂದು ದೊಡ್ಡ ಮೋಸ. ವಿದ್ಯಾ ಇದನ್ನು ಕೇಳಿ ಶಾಕ್ ಆಗುತ್ತಾಳೆ. ಅವಳ ಮನಸ್ಸಿನಲ್ಲಿ ನಡೆಯುವ ಹೋರಾಟ ಇಲ್ಲಿ ತುಂಬ ಸ್ಪಷ್ಟವಾಗುತ್ತದೆ. ನನಗೆ ನಾನೇ ಮೋಸ ಮಾಡಿಕೊಳ್ಳಬೇಕಾ ಅನ್ನೋ ಅವಳ ಪ್ರಶ್ನೆ ಈ ಕಥೆಯ ಹೃದಯವೇ ಆಗಿದೆ. ಇಲ್ಲಿ ಅಜ್ಜಿ ಮತ್ತು ಚೆಲುವ ಅವರು ಇದನ್ನೆಲ್ಲ ಅವಳ ಒಳ್ಳೆಯದಕ್ಕಾಗಿ ಮಾಡ್ತೀವಿ ಅಂತ ಸಮಾಧಾನ ಪಡಿಸುತ್ತಾರೆ. ಆದರೆ ವಿದ್ಯಾಳಿಗೆ ಇದು ಒಳ್ಳೆಯದಂತೆ ಕಾಣಿಸುವುದಿಲ್ಲ. ಅವಳಿಗೆ ಇದು ಪಾಪದ ಕೂಪದಲ್ಲಿ ಇನ್ನಷ್ಟು ಮುಳುವಾಗುವಂತೆ ಆಗಿದೆ. ಅವಳ ಅಳುವು, ಅವಳ ನೋವು, ಅವಳ ಗೊಂದಲ ಇಲ್ಲಿ ಎಲ್ಲವೂ ಡೈರೆಕ್ಟರ್ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಇದಕ್ಕೆ ಈಶ್ವರಿ ಅವರ ಪಾತ್ರ ಕೂಡ ತುಂಬ ಪ್ರಮುಖವಾಗಿದೆ. ಅವಳು ಈಗಲೇ ಅನುಮಾನದಲ್ಲಿದ್ದಾಳೆ. ಒಂದು ವಾರದ ನಂತರ ಅವಳ ಗುಟ್ಟನ್ನು ಬಯಲು ಮಾಡ್ತೀನಿ ಅನ್ನೋ ಅವಳ ನಿರ್ಧಾರ ಮುಂದಿನ ಎಪಿಸೋಡ್ಗಳಲ್ಲಿ ಭಾರೀ ಕುತೂಹಲ ಮೂಡಿಸುತ್ತದೆ. ಈಶ್ವರಿ ಹೇಗೆ ಸತ್ಯವನ್ನು ಬಯಲು ಮಾಡುತ್ತಾಳೆ ಅನ್ನೋದು ಇಲ್ಲಿ
ತುಂಬ ಕುತೂಹಲಕರವಾದ ವಿಷಯ. ಅವಳು ಸತ್ಯವನ್ನು ಹೊರಗೆ ತರುವುದರಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಅನ್ನೋದು ಇಲ್ಲಿ ಸೂಚನೆ. ಒಟ್ಟಿನಲ್ಲಿ ಇವತ್ತಿನ ಸಂಚಿಕೆ ಒಂದು ದೊಡ್ಡ ತಿರುವಿನ ಆರಂಭವಾಗಿದೆ. ಸತ್ಯ, ಸುಳ್ಳು, ಭಯ, ಪ್ರೀತಿ ಮತ್ತು ಮೋಸ ಎಲ್ಲ ಎಲಿಮೆಂಟ್ಗಳನ್ನು ಒಟ್ಟಿಗೆ ಬೆರೆತು ಕಥೆಯನ್ನು ಇನ್ನಷ್ಟು ರೋಚಕವಾಗಿಸುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸತ್ಯ ಹೊರಬರುತ್ತದಾ ಅಥವಾ ಇನ್ನಷ್ಟು ದೊಡ್ಡ ಸುಳ್ಳು ನಿರ್ಮಾಣವಾಗುತ್ತದಾ ಅನ್ನೋದು ನೋಡೋದೇ ಪ್ರೇಕ್ಷಕರಿಗೆ ಕಾತರದಿಂದ ಕಾಯುವಂತೆ ಮಾಡಲಾಗಿದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಡೀಟೇಲ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.